ಅದಕ್ಕೆ ಸರ್ ಅದೇ ನೀವು ಹೇಳ್ದಂಗೆ ಕನ್ನಡ ಸಂಘ ಅವಕಾಶ ಕೊಡ್ತಾ ಇರೋದೊಂದು ಎವ್ರಿ ಪ್ರೋಗ್ರಾಮಲ್ಲಿ ನಿಮ್ಗೆ ಯುಗಾದಿ ಸಂಕ್ರಾಂತಿ ಇದರಲ್ಲಿ ಮಕ್ಕಳು ದೊಡ್ಡವರು ನಿಮ್ಮ ಟ್ಯಾಲೆಂಟನ್ನು ಪ್ರದರ್ಶನ ಮಾಡಿ ಒಂದು ಅವರ್ ಸರ್ ಅಂದ್ರೆ ನಾವು ಕನ್ನಡ ಕಲ್ಚರ್ನ ಅದನ್ನ ಪ್ರತಿಬಿಂಬಿಸ್ಬೇಕು, ಅದನ್ನು ತೋರಿಸ್ಬೇಕು ಅಂತ ನಂಗೆ ತುಂಬ ಆಸೆ ಇದೆ. ಬಿಗ್ ಸಿಟೀಸ್ ಶಿಕಾಗೋ, ಕ್ಯಾಲಿಫೋರ್ನಿಯಾ, ಸ್ಯಾನ್ ಫ್ರಾನ್ಸಿಸ್ಕೋ, ನ್ಯೂಯಾರ್ಕ್ ಆ ಕಡೆ ಎಲ್ಲ ಹೋದ್, ನ್ಯೂಜರ್ಸಿಲಿ ಇಂಡಿಯನ್ ಗ್ರೂಪ್ಸ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಒಂದು ಸ್ಕೂಲಲ್ಲಿ ಒಂದು 80% ಇಂಡಿಯನ್ಸ್ ಇರ್ತಾರೆ ಕ್ಲಾಸಲ್ಲಿ, ಇನ್ನು 20% ಅಮೆರಿಕನ್ಸ್. ನಮ್ಮ ಕಡೆ ಇದರಲ್ಲೆಲ್ಲ ಇವನ್ ಕ್ಲಾಸಲ್ಲಿ ಒಂದು 2-3 ಜನ ಅಷ್ಟೇ ಇಂಡಿಯನ್ಸ್, ಇನ್ನೆಲ್ಲ ಅಮೆರಿಕನ್ಸ್. ಸೊ ಬಟ್ ಅದರಲ್ಲೂ ಅವ್ರು ರೆಸ್ಪೆಕ್ಟ್ ಮಾಡ್ತಾರೆ. ಇಂಡಿಯನ್ ಮಕ್ಕಳಿಗೆ ಯಾವತ್ತು ಡಿಸ್ಕ್ರಿಮಿನೇಟ್ ಮಾಡೋದೇನೇ ಇಲ್ಲ. ಒಬ್ಬ ಹಿಂದೂ ಹುಡುಗ ಅಥವಾ ಹುಡುಗಿ ಅಮೆರಿಕನ್ ಮದುವೆ ಆಗೋದು ಅದು ಕಾಮನ್ ಆಗಿದೆ. ಬಟ್ ದೇ ಸ್ಟಿಲ್ ಮೇಕ್ ಶೂರ್ ಕಲ್ಚರಲಿ ಆ ಮಕ್ಕಳನ್ನ ಕರ್ಕೊಂಡು, ಅವ್ರ ಮಕ್ಕಳು ವೈಟ್ ಸಾತ ಆಗಿದ್ರು, ದೇ ಕಮ್ ಟು ಟೆಂಪಲ್ ನಮಸ್ತೆ ಮಾಡೋದು ಅದೆಲ್ಲ ಮಾಡ್ತಾರೆ. ಕ್ಯಾಲಿಫೋರ್ನಿಯಲ್ಲಿ ಫಸ್ಟ್ ಒಂದು ಪ್ರೋಗ್ರಾಮ್ ಆಯಿತು, ಅದಾಗಿ ಸೆಕೆಂಡ್ ಡೇ ಇನ್ನೊಂದು, ಆಮೇಲೆ ಅವರೇ ಮುಂದಿನ ವಾರ ಇನ್ನೊಂದು ಕೇಳಿದ್ರು. ನಾವು 1 ತಿಂಗಳು ಅಂದ್ಕೊಂಡಿದ್ವಿ, 2 ತಿಂಗಳವರೆಗೂ ಹೋಯ್ತು ಪ್ರೋಗ್ರಾಮ್. ಎಲ್ಲ ಕಡೆ ಹೌಸ್ಫುಲ್, ಫೀಡ್ಬ್ಯಾಕ್ ವಾಸ್ ಫಿನಾಮಿನಲ್, ತುಂಬ ಚೆನ್ನಾಗಿ ಬಂತು. ಅದಕ್ಕೆ ಈ ವರ್ಷ ಇನ್ನೊಂದ್ಸಲ ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಬಟ್ ಇನ್ನೊಂದು ಸ್ಮಾಲ್ ಸ್ಕೇಲಲ್ಲಿ. ಬಟ್ ಅದು ಗುರುಗಳಿಗೆ ನಾವು ಕೊಡಬೇಕಾದ್ರೆ ರೆಸ್ಪೆಕ್ಟ್. ಜನಗಳು ಕನ್ನಡದವರು ಎಲ್ಲರೂ ಬಂದು ನೋಡಿದ್ರು. ವಿದ್ಯಾಭೂಷಣ ನಾವು ಒಂದು ಸೀಮಿತ ಅಲ್ಲ, ಎಲ್ಲರೂ ಹರಿದಾಸರು ಅಂತಲ್ಲ, ಎಲ್ಲರೂ ಬಂದು ನೋಡಿದ್ರು. ಒಂದು 500, ಕೆಲವು ಕಡೆ 1000-1200. ಇನ್ಫ್ಯಾಕ್ಟ್ ನೀವು ಸಿಯಾಟಲಲ್ಲಿ ಇಟ್ಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಥಿಯೇಟ್ರಲ್ಲಿ 14 ಜನ ಮ್ಯೂಸಿಷಿಯನ್ಸ್ ಜೊತೆ ಮಾಡಿದ್ರು ಗುರುಗಳು. ಅದು 5,000 ಆಡಿಟೋರಿಯಮಲ್ಲಿ 2,500 ಜನ ಕೂತಿದ್ರು. ಅದು ಕನ್ನಡ ಪ್ರೋಗ್ರಾಮ್ ನಡೆದೇ ಇಲ್ಲ, ಆಗ ನಡೀತಾ. ಸೊ ಅದು ಗುರುಗಳ ಶಕ್ತಿ. ಅಂದರೆ ಕ್ಲಾಸಿಕಲ್ ಹರಿದಾಸ ಇದಕ್ಕೆ ಪ್ರೋಗ್ರಾಮ್ ಜನಗಳು ಇನ್ನೂ ಸ್ಪಂದಿಸ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಈ ಬದುಕು ಅಂತ ಬಂದಾಗ ಅಲ್ಲಿಯ ಪ್ರಭಾವ ಎಷ್ಟು? ಈಗ ಇಲ್ಲಿ ನಮ್ಮಲ್ಲಿ ಹೆಚ್ಚು ಯೂತ್ಗಳನ್ನು ಗಮನಿಸಿದರೆ ಮದುವೆ, ಡೈವರ್ಸು ಇತ್ಯಾದಿಗಳು ತುಂಬ ಆಗ್ತಾಯಿದೆ. ಈಗ ಅಲ್ಲಿಯ ಮಕ್ಕಳ ಮನೋಭಾವ ಅಥವಾ ಅಲ್ಲಿಯ ಈ ನಿಮ್ಮಂಥ ಏಜಿನವ್ರದ್ದೇ ಇರ್ಬೋದು, ಅಲ್ಲಿ ಈ ಡೈವರ್ಸು ಅದು ಇದು ಎಲ್ಲ ಕಾಮನ್ ಆಗಿಬಿಟ್ಟಿದೆ ಅಲ್ಲಿ. ನಾವು ಗ್ಲೋಬಲ್ ಆಗಿ ನೋಡಿದಾಗ ನಮ್ಮ ಕಲ್ಚರು ನಮ್ಮ ಇದು ಅಂತ ಅಲ್ಲಿಯೂ ಆ ರೀತಿಯಲ್ಲೂ ಅದನ್ನು ಇದೆ, ಆ ರೀತಿಯೂ ಇದೆ ಸರ್. ಹೆಂಗೆ ನಾನು ಎಷ್ಟೊಂದು ಕೆಲವುದನ್ನ ಹೇಳಬೇಕಂದ್ರೆ, ಇವಾಗ ಹುಡುಗ ಭಾರತೀಯ ಆದರೂ ಹುಡುಗಿ ಅಮೆರಿಕನ್ ಆಗಿರ್ತಾರೆ, ಅವರು ಕನ್ನಡ ಅದು ಹಿಂದೂ ಸಂಸ್ಕೃತಿನ ಅಳವಡಿಸ್ಕೊಂಡಿದ್ದಾರೆ. ನಿಮಗೆ ಆ್ಯಕ್ಚುಲಿ ಯೋಗ ಶಿಬಿರ ಸೆಂಟರ್ಸ್ ಅಮೆರಿಕನ್ಸ್ ತುಂಬ ಮಾಡ್ತಾ ಇದ್ದಾರೆ ಇಂಡಿಯನ್ಸ್ಗಿಂತ. ಅಲ್ಲಿ ನಿಮಗೆ ಪ್ರತಿ ಸಿಟಿಯಲ್ಲಿ ನಿಮ್ಗೆ ಒಂದು 20-30 ಯೋಗ ಸೆಂಟರ್ಸ್ ಇದೆ, ಅಮೆರಿಕನ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ. ಅದಕ್ಕೆ ಮೋದಿ ಯೋಗ ಡೇ ಹೇಳಿದಾಗ ಜಾಸ್ತಿ ಜನ ಅಮೆರಿಕನ್ಸ್ ಯೋಗ ಡೇ ಇದು ಮಾಡ್ತಾ ಇದ್ದು. ಸೊ ಆ ರೀತಿ ತುಂಬ ಇದೆ. ಹರೀಶ್, ನೀವು ಓದುವಾಗ ನಿನ್ನ ಏಜಲ್ಲಿ ಅಪ್ಪನಿಗೆ ಕೇಳಿದ ಪ್ರಶ್ನೆ ನಿನಗೆ ಕೇಳಿದ್ರೆ ನಾನು, ಅಂದರೆ ಈ ಬದುಕು ಕಲ್ಚರು ಎಲ್ಲವೂ ಓಪನ್ ಆಗಿ ಸಮಾಜದಲ್ಲಿ ಕಾಣಿಸ್ತದೆ. ನಿನ್ನ ಏಜಲ್ಲಿ ಆ ಥರದ ಆಕರ್ಷಣೆಗಳೇನೋ ಆಗಲಿಲ್ವ? ಅಥವಾ ನೀವು ಇಂಡಿಯನ್ ಆಗಿ ಇಂಡಿಯದ ಕಲ್ಚರು, ಕನ್ನಡದ ಕಲ್ಚರು ಅದು ಮನೆಯಲ್ಲಿ ಇದ್ದರೂ ಕೂಡ ಹೊರಗಡೆ ಓದುವ ಹಂತದಲ್ಲಿ ಆ ಥರದ್ದೇನದು? ಇಲ್ಲ, ಹಾಗೇನಿಲ್ಲ ಅಂಕಲ್. ನನ್ನ ವ್ಯಾಲ್ಯೂಸ್ ನನಗೆ ತುಂಬ ಇಂಪಾರ್ಟೆಂಟ್. ಸೊ ನನ್ನ ಫ್ರೆಂಡ್ಸು ಬೇರೆ ಬೇರೆ ಅವ್ರು ಏನೇನೋ ಮಾಡ್ತಾ ಇರ್ತಾರೆ, ನಾನು ಅದನ್ನು ಯಾಕೆ ಸುಮ್ಮನೆ ನನ್ನ ವ್ಯಾಲ್ಯೂಸು ನಮ್ಮ ಕಲ್ಚರು ನನ್ಗೆ ಇಟ್ಕೋಬೇಕು. ಇವರೇನೋ ಕುಡಿಯೋಕೆ ಹೋದರೆ ನಂಗೆ ಬೇಡ ಅಂತ ನೋಡು, ಅದು ನಮ್ಮ ಕಲ್ಚರಲ್ಲಿ ಕುಡಿಬಾರ್ದು ಅಂತ, ನಾವು ಸ್ಮೋಕ್ ಮಾಡಬಾರ್ದು. ಅಪ್ಪನೂ ಮಾಡ್ತಾನೆ ಇರಲಿಲ್ಲ, ಅಮ್ಮ ಹೇಳ್ತಾ ಇದ್ರು ಅಪ್ಪನ ಏನಾದ್ರು ತಗೋಬೇಕಂದ್ರೆ ಸ್ಮೋಕು ಡ್ರಿಂಕು ಮಾಡಲ್ಲ ಅಂತ, ಫ್ರೆಂಡ್ಸ್ ಮಾಡ್ಬೇಕಂದ್ರೆ ನೀನು ಮಾಡಬಾರ್ದು ಅಂತ. ಅದು ಅಪ್ಪಂಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಆ್ಯಕ್ಚುಲಿ, ಆ ವ್ಯಾಲ್ಯೂಸ್ನ ಇನ್ಸ್ಟಿಲ್ ಮಾಡಿದ್ದಕ್ಕೆ. ಸೊ ಅದನ್ನು ತುಂಬ ಮನ್ಸಿಗೆ ತಗೊಂಡೆ ನಾನು. ಅಲ್ಲಿಯ ಸ್ಕೂಲ್ ವಾತಾವರಣ ಎಲ್ಲ ಹೇಗಿರುತ್ತೆ? ಸ್ಕೂಲಲ್ಲಿ ಏನು ಪರವಾಗಿಲ್ಲ ಅಂಕಲ್. ಅಂದರೆ ಫ್ರೆಂಡ್ಸ್ ಜೊತೆ ಮಾಡೋದು ಈಸಿ ಇರುತ್ತೆ. ಅದು ಅವ್ರು ಏನೋ ನೀನು ಇಂಡಿಯನು, ನಾನು ನಿನ್ನ ಜೊತೆ ಮಾತಾಡಲ್ಲ ಅಂತ ಏನೋ ಅಷ್ಟೇನೋ ಮಾಡಲ್ಲ. ಟೀಚರ್ಸು ಏನೋ ಡಿಸ್ಕ್ರಿಮಿನೇಟ್ ಮಾಡಲ್ಲ, ಅದು ಒಳ್ಳೇದು ಅನ್ಸುತ್ತೆ. ಆ ರೆಸ್ಪೆಕ್ಟ್ ಇದೆ ಸರ್ ಅಮೆರಿಕದಲ್ಲಿ, ನಾನು ನೋಡ್ದಂಗೆ ಆ ರೆಸ್ಪೆಕ್ಟ್ ಇದೆ. ಸೊ ನಾನು ನಿಮ್ಗೆ ಇನ್ನೊಂದು ಹೇಳ್ಬೇಕಂದ್ರೆ, ನೀವು ಬಿಗ್ ಸಿಟೀಸ್ ಶಿಕಾಗೋ, ಕ್ಯಾಲಿಫೋರ್ನಿಯಾ, ಸ್ಯಾನ್ ಫ್ರಾನ್ಸಿಸ್ಕೋ, ನ್ಯೂಯಾರ್ಕ್ ಆ ಕಡೆ ಎಲ್ಲ ಹೋದ್, ನ್ಯೂಜರ್ಸಿಲಿ ಇಂಡಿಯನ್ ಗ್ರೂಪ್ಸ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಒಂದು ಸ್ಕೂಲಲ್ಲಿ ಒಂದು 80% ಇಂಡಿಯನ್ಸ್ ಇರ್ತಾರೆ ಕ್ಲಾಸಲ್ಲಿ, ಇನ್ನು 20% ಅಮೆರಿಕನ್ಸ್. ನಮ್ಮ ಕಡೆ ಇದರಲ್ಲೆಲ್ಲ ಇವನ್ ಕ್ಲಾಸಲ್ಲಿ ಒಂದು 2-3 ಜನ ಅಷ್ಟೇ ಇಂಡಿಯನ್ಸ್, ಇನ್ನೆಲ್ಲ ಅಮೆರಿಕನ್ಸ್. ಸೊ
ಬಟ್ ಅದರಲ್ಲೂ ಅವ್ರು ರೆಸ್ಪೆಕ್ಟ್ ಮಾಡ್ತಾರೆ. ಇಂಡಿಯನ್ ಮಕ್ಕಳಿಗೆ ಯಾವತ್ತು ಡಿಸ್ಕ್ರಿಮಿನೇಟ್ ಮಾಡೋದೇನೇ ಇಲ್ಲ. ನೀವು ಇಂಡಿಯನ್ ರೆಸ್ಟೋರೆಂಟ್ ಹೋದಿದ್ರೆ ಅಮೆರಿಕನ್ಸ್ ಜಾಸ್ತಿನೇ ಇರೋದು. ಕೆಲವು ಇಂಡಿಯನ್ ರೆಸ್ಟೋರೆಂಟ್ ನಮ್ಮವ್ರು ಕಡಿಮೆ ಬರೋದು. ಸೊ ಆ ರೀತಿ ಇದೆ, ರೆಸ್ಪೆಕ್ಟ್ ಇದೆ, ಅವ್ರ ಓಪನ್ನೆಸ್ ಇದೆ. ಸೊ ದೇ ವೆಲ್ಕಮ್, ಅಮೆರಿಕನ್ ನೋಡಿದಂಗೆ ದೇ ವೆಲ್ಕಮ್ ಆಲ್ ಪೀಪಲ್, ದೇ ಗಿವ್ ದೆಮ್ ಆಪರ್ಚುನಿಟಿ. ಎಲ್ರಿಗೂ ಒಂದು ಅವಕಾಶ ಕೊಡ್ತಾರೆ, ಯಾವುದೇ ಡಿಸ್ಕ್ರಿಮಿನೇಷನ್. ಅಷ್ಟು ನಾನು ಇಷ್ಟು 25 ವರ್ಷದಲ್ಲಿ ಇವತ್ತರೆಗೂ ನಾನು ಯಾವತ್ತೂ ಇದು ಮಾಡಿಲ್ಲ, ಆದರೆ ಆ ರೀತಿ ಅನುಭವಿಸಿಲ್ಲ. ನೀನು ಅಮೆರಿಕನ್ ಅಲ್ಲ ಅಂತ ನಿಮಗೆ ಆಪರ್ಚುನಿಟಿ ಏನು ಇದು ಮಾಡಿ ಚೆನ್ನಾಗಿ ವೆಲ್ಕಮ್ ಮಾಡಿದ್ದಾರೆ. ಈ ಅಮೆರಿಕದಲ್ಲಿ ಇದ್ದು ನೀವು ಕನ್ನಡ ಸಿನಿಮಾ ಅಥವಾ ಕನ್ನಡಿಗರ ಸಂಗೀತಗಾರರನ್ನೆಲ್ಲ ಕರೆಸ್ತಿರಲ್ಲ, ಅಮೆರಿಕನ್ ಸರ್ಗಳ ರೆಸ್ಪಾನ್ಸ್ ಹೇಗಿರುತ್ತೆ? ಕೆಲವುದು ಮಾತ್ರ, ಕೆಲವರು ವಿದ್ಯಾಭೂಷಣ ಅವ್ರ ಇದರಲ್ಲಿ ಕೆಲವರು ಬಂದಿದ್ದಾರೆ, ಕ್ಲಾಸಿಕಲ್ ಅದೆಲ್ಲ ಲೈಕ್ ಮಾಡೋರು ಬಂದಿದ್ದಾರೆ. ಅದು ರೆಸ್ಪಾನ್ಸ್ ಇಸ್ ಗುಡ್. ಅವರ ಮ್ಯೂಸಿಕ್ನ ರೆಸ್ಪಾಂಡ್ ಮಾಡ್ತಾರೆ. ಆ್ಯಕ್ಚುಲಿ ರಘು ದೀಕ್ಷಿತ್ ಕೆಲವು ಪ್ರೋಗ್ರಾಮ್ಗಳು ನೋಡಿದ್ದೀನಿ, ಅಮೆರಿಕನ್ಸ್ ದೇ ಎಂಜಾಯ್ ಡ್ಯಾನ್ಸಿಂಗ್. ಅವರು ಸ್ವಲ್ಪ ಆ ಸ್ಟೈಲಲ್ಲೂ ಮಿಕ್ಸ್ ಮಾಡ್ತಾರಲ್ಲ, ಅವ್ರು ಅದನ್ನ ಮಿಕ್ಸ್ ಮಾಡ್ತಾರೆ. ಸೊ ಅದಕ್ಕೆ ತುಂಬಾ ಫ್ಯೂಷನ್ ಮಾಡ್ತಾರಲ್ಲ, ಅದಕ್ಕೆ ಜನ ಲೈಕ್ ಮಾಡ್ತಾರೆ. ವಿಜಯ್ ಪ್ರಕಾಶ್ ಇದ್ರದ್ದು ಅಷ್ಟೇ. ಬಟ್ ಆದರೆ ನಾನು ನೋಡ್ದಂಗೆ ನೀವು ಕಲ್ಚರ್ನ ನೀವು ಅವ್ರಿಗೆ ದೇ ಲೈಕ್ ದಟ್, ತುಂಬ ಜನ ಲೈಕ್ ಮಾಡಿ. ಆಮೇಲೆ ಈಗ ಅದು ಕಾಮನ್ ಆಗಿದೆ. ನೀವು ನಾನು ಆಗಲೇ ಹೇಳ್ದಂಗೆ ಒಬ್ಬ ಹಿಂದೂ ಹುಡುಗ ಅಥವಾ ಹುಡುಗಿ ಅಮೆರಿಕನ್ ಮದುವೆ ಆಗೋದು ಅದು ಕಾಮನ್ ಆಗಿದೆ. ಬಟ್ ದೇ ಸ್ಟಿಲ್ ಮೇಕ್ ಶೂರ್ ಕಲ್ಚರಲಿ ಆ ಮಕ್ಕಳನ್ನ ಕರ್ಕೊಂಡು, ಅವ್ರ ಮಕ್ಕಳು ವೈಟ್ ಸಾತ ಆಗಿದ್ರು, ದೇ ಕಮ್ ಟು ಟೆಂಪಲ್ ನಮಸ್ತೆ ಮಾಡೋದು ಅದೆಲ್ಲ ಮಾಡ್ತಾರೆ. ಕೆಲವು ಮಕ್ಕಳಿಗೆ ಅವರು ಬೆಳಿರಾಗ ಕೃಷ್ಣ ಅಂತೆಲ್ಲ ಹೆಸರಿಟ್ಟಿರ್ತಾರೆ, ಕೃಷ್ಣ ಅಂತ ಹೆಸರಿಟ್ಟು ಅವರೆಲ್ಲ ದೇವಸ್ಥಾನ ಬರ್ತಾರೆ, ಎಲ್ಲ ಮಾಡ್ತಾರೆ. ಅವರು ಭಗವದ್ಗೀತೆ ಹಿಡ್ಕೊಂಡು ಪ್ರಮಾಣ ವಚನ ಸ್ವೀಕರಿಸ್ತಾರೆ, ತುಳಸಿ ಮಾಲೆ ಹಾಕೊಂಡೇ ಹೋಗ್ತಾರೆ. ಇಲ್ಲ ಅದು ಇದು ಮಾಡ್ತಾರೆ. ಆಕ್ಚುಲಿ ಅವ್ರ ಅಮೆರಿಕನ್ಸ್ ನಮ್ ಒಳ್ಳೆ ಲೈಟ್ ಅಲ್ಲಿ ವ್ಯೂ ಮಾಡ್ತಾರೆ, ಕೆಟ್ಟದಂಗ್ ವ್ಯೂ ಮಾಡಲ್ಲ. ಏನು ಇಂಡಿಯನ್ಸ್ ಅಂದ್ರೆ ತುಂಬಾ ಬುದ್ಧಿವಂತರು, ತುಂಬಾ ಸ್ಮಾರ್ಟ್. ಸೊ ನನ್ನ ಫ್ರೆಂಡ್ಸ್ ನೀನು ಇಂಡಿಯನ್ ಅಂತ ನೆಗೆಟಿವ್ ಆಗಿ ವ್ಯೂ ಮಾಡಲ್ಲ, ನಂಗೆ ಹೋಮ್ ವರ್ಕ್ ಅಲ್ಲಿ ಹೆಲ್ಪ್ ಮಾಡ್ತೀಯಾ ಅಂತ, ನೀನ್ ತುಂಬಾ ಬುದ್ಧಿವಂತ ಹಂಗ್ ನೋಡ್ತಾರೆ. ಸೊ ಏನೋ ನೆಗೆಟಿವ್ ನಾನು ಎಕ್ಸ್ಪೀರಿಯನ್ಸ್ ಮಾಡದೇ ಇಲ್ಲ, ನಮಗೆ ಆಗಿಲ್ಲ. ಅಲ್ಲ, ಕೊನೆಗೂ ನಾವ್ ಹೇಗಿರ್ತೇವೆ ಅನ್ನೋದ್ರ ಮೇಲೆ ಅಷ್ಟೇ, ನಾವು ಅದನ್ನ ಹೇಗೆ ತಗೊಂಡು ಅಳವಡಿಸ್ಕೋತೀವಿ ಅದ್ರ ಮೇಲೆ ಅಷ್ಟೇ. ಕರೆಕ್ಟ್. ಈ ಸಿನಿಮಾದ ಕನ್ನಡ ಸಿನಿಮಾವನ್ನ ತಂದು ಅಲ್ಲಿ ಮಾಡ್ಬೇಕು ಅಂತ ಹೊರಟಂತ ಸಂದರ್ಭ ನಿಮಗೆ ಇಲ್ಲಿಂದ ಹೇಗೆ ರೆಸ್ಪಾನ್ಸ್ ಸಿಕ್ತು? ಸರ್, ಇಲ್ಲಿಂದ ರೆಸ್ಪಾನ್ಸ್ ಆಗ ಯಾವ ತರ ಇತ್ತು ಅಂದ್ರೆ, ನೀವು ಕನ್ನಡ ಸಿನಿಮಾ ಅಲ್ಲಿ ಓಡ್ತಾ ಇದೆ, ಓಡ್ಲಿ ಅಂತ ದುಡ್ಡು ಅಷ್ಟು ನೋಡ್ತಾ ಇರಲಿಲ್ಲ. ಕರೆಕ್ಟ್. ಪ್ರಾಯಶಃ ಈಗ ಡಿಫ್ರೆಂಟ್ ಆಗಿದೆ. ನಾವು ಮೂವಿ ಇಷ್ಟು, ಯಾಕಂದ್ರೆ ಅವರು ನಂಬರ್ಸ್ ಮಾಡ್ತಾರಲ್ಲ, ತೆಲುಗು ಮೂವಿ 8 ಮಿಲಿಯನ್ 10 ಮಿಲಿಯನ್ ಆ ಥರ ಎಲ್ಲ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ಕಷ್ಟ ಇದೆ. ಪ್ಲಸ್ ಇನ್ನೊಂದು ಜನಸಂಖ್ಯೆ ಕಡಿಮೆ. ಆಮೇಲೆ ನಮ್ಮ ಕನ್ನಡದ ನಾವೇನೋ ಅದನ್ನ ಒಪ್ಪಿಕೊಳ್ಳೇಬೇಕು, ಅದು ಏನೂ ಮಾಡ್ದಂಗಿಲ್ಲ. ಕನ್ನಡದ ಗುಣಮಟ್ಟವೂ ಕೂಡ, ಸಿನಿಮಾದ ಗುಣಮಟ್ಟವೂ ಕೂಡ ಅದು ಸರಿಯಾಗಿ ಇಲ್ಲದೆ ಇರೋದ್ರಿಂದಲೇ ಕನ್ನಡದಲ್ಲೂ ಸಿನಿಮಾಗಳು ಸೋಲ್ತಾ ಇದೆ. ಇರ್ಬೋದು, ಅಲ್ಲಿ ಬರೋದು ಸರ್. ಇವಾಗ ನೀವು 100 ಸಿನಿಮಾ ರಿಲೀಸ್ ಆದರೆ 100 ಸಿನಿಮಾ ಅಲ್ಲಿ ಬರಲ್ಲ, 5% ಬರುತ್ತೆ ಅಷ್ಟೇ. ಚೆನ್ನಾಗಂದ್ರೆ ಒಳ್ಳೆ ಹೆಸರು. ಈಗಲಷ್ಟು ನಾನು ರಿಲೀಸ್ ಮಾಡೋಕ್ಕಂದ್ರೆ ಇವಾಗ AMC ಸಿನಿಮಾ ದೊಡ್ಡ ಚೈನ್ಗಳು ಕೇಳಿದಾಗ ಅವ್ರು ಆ ಮೂವಿ ಇಂಡಿಯಲ್ಲಿ ಹೇಗೆ ಓಡಿದೆ ಅಂತ ಕೇಳ್ತಾರೆ. ಕರೆಕ್ಟ್. ಅಲ್ಲಿ ರಿವ್ಯೂಸ್ ಅಲ್ಲಿ ಇಲ್ಲ ಅಂದ್ರೆ ಅವರು ಸ್ಕ್ರೀನಿಂಗ್ ಅವಕಾಶ ಕೊಡೋದಿಲ್ಲ. ಅದೇ ದೊಡ್ಡ ಕಷ್ಟ ಆಗಿರುತ್ತೆ ಕೆಲಸ. ಮುಂಚೆ ಅವಾಗ ಯಾವ ಮೂವಿ ಆದರೂ ಹಾಕ್ಬಿಡೋರು, ತೆಲುಗು ಇಲ್ಲ ಇಂಡಿಯನ್ ಅಂತ. ಈಗ ಅದಿಲ್ಲ. ಸೊ ಹೌ ಇಸ್ ಇಟ್ ರನ್ ಅಂತಾರೆ, ಇಲ್ಲ. ಆಗ ನಾವು ಒಂದೊಂದೇ ಸ್ಕ್ರೀನ್ ಮಾಡಬೇಕು. ಅವಾಗ ನಾವು ಇಷ್ಟು ಬಾಡಿಗೆ ಅಂತ ಕೊಡಬೇಕು. ಅದು ರಿಟರ್ನ್ಸ್ ಬಂದರೆ ಅದು ರಿಸ್ಕ್. ಸೊ ಆ ರೀತಿ ಇದಾಗಿದೆ. ಪ್ರಸನ್ನ ವೆಂಕಟದಾಸರು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕ್ಯಾಲಿಫೋರ್ನಿಯಲ್ಲಿ ಒಂದು ಇಂಡಿಯನ್ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದು 7 ಶೋ ವಾಸ್ ಹೌಸ್ಫುಲ್. ನನಗೆ ಅದು ಅನಿಸ್ಲೇ ಇಲ್ಲ. 7 ಶೋ, ಅದು ಪ್ರಸನ್ನ ವೆಂಕಟದಾಸರ ಮೂವಿನ 7 ಶೋನ ಹೌಸ್ಫುಲ್. ಕ್ಯಾಲಿಫೋರ್ನಿಯಲ್ಲಿ, ಸ್ಯಾನ್ ಫ್ರಾನ್ಸಿಸ್ಕೋಲ್ಲಿ ನೋಡಿದ್ದಾರೆ, ಸ್ಯಾನ್ ನ್ಯೂಸಲ್ಲಿ. ಸೊ ಆ ರೀತಿ ಕಲ್ಚರಲಿ ಕೆಲವುದು ಇದು ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಸಪೋರ್ಟ್ ಮಾಡ್ತಾರೆ. ಸಿನಿಮಾ ಮಾಡಿದ್ರಲ್ವ, 14ನೇ ಸಿನಿಮಾ ಮಾಡಿದ್ದೀನಿ. ಸೊ ಅದರ ನಿಮ್ಮ ಭಾವನಾತ್ಮಕವಾಗಿ ನೀವು ಸ್ಪಂದಿಸೋದು ಬೇರೆ, ವ್ಯಾವಹಾರಿಕವಾಗಿ ಹೇಗೆ ಸರ್? ನಿಮ್ಗೆ ಅದರಿಂದ ನೀವು ಏನಂದ್ರೆ ಅಟ್ಲೀಸ್ಟ್ ನೀವು ಲಾಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅಷ್ಟೇ. ಆಮೇಲೆ ನಮ್ದ್ರಲ್ಲಿ ಏನಂದ್ರೆ ಸರ್, ಪ್ರೊಡ್ಯೂಸರ್ ಶುಡ್ ಗೆಟ್ ಸಮ್ ಮನಿ, ಮೈನ್ ಥಿಂಗ್. ಕಾಟ್ಯಾರ ಬಂದಾಗಲೂ ಅಷ್ಟೇ, ಎಷ್ಟು ಬಂತು ಅದರಲ್ಲಿ 80-20 ವಿ ಡಿಡ್ ದಟ್ ಆ್ಯಂಡ್ ವಿ ಗೇವ್ ಇಟ್ ಅಷ್ಟೇ. ಬಟ್ ಅಂದರೆ ಅದರಿಂದ ನೀವು ಮಿಲಿಯನ್ಸ್ ಬರುತ್ತೆ ಅಂತ ತೆಲುಗಲ್ಲಿ ಬಂದಂಗಿಲ್ಲ. ಬಟ್ ಓಕೆ, ನಮ್ಗೆ ಅಟ್ಲೀಸ್ಟ್ ನೆಗೆಟಿವ್ ಆಗಿರಲ್ಲ. ಸೊ ಇಟ್ಸ್ ಡನ್. ನಮ್ಗೊಂದು ಖುಷಿ ಸರ್, ಕನ್ನಡ ಮೂವಿ ನಾವು ಅಲ್ಲೇ ತೋರಿಸ್ತಾ ಇದ್ದೀವಿ ಅಂತ ನಮ್ಗೆ ಅದೊಂದು ಖುಷಿ ಇದೆ. ನಿಮಗೆ ಈ ಥರದ ಒಂದು ಕೆಲಸ ನಿಜವಾಗಿಯೂ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಮಾಡ್ತಾ ಇರುವಂಥ ಬಹಳ ದೊಡ್ಡ ಒಂದು ಕೊಡುಗೆ ಇದು.
ಆ ಪ್ರಜ್ಞೆ ನಮ್ಮ ಕನ್ನಡ ಚಿತ್ರರಂಗದ ಇಲ್ಲಿಯವರೆಗೂ ನಿಮ್ಮ ಬಗ್ಗೆ ಇದೆಯಾ ಹೇಗೆ ಅಂದ್ರೆ ಆ ತರದ ಅನುಸಂಧಾನ ಇದೆಯಾ? ಇಲ್ಲ, ಆ ಥರದ್ದು ಇಲ್ಲ. ಆದರೆ ಕೆಲವರು ನಮಗೆ ಅಟ್ಲಾಂಟಾ ನಾಗೇಂದ್ರ ಅಂತ US ಅಲ್ಲಿ ಇದ್ರಲ್ಲ, ಅವರು ನಮಗೆ ಅದು ಒಂಥರ ಮೀಡಿಯಂ ಥರ ಇದ್ದಾರೆ. ಗೋವರ್ಧನ್ ಅಂತ ಕಸ್ತೂರಿ ಮೀಡಿಯಾ ಇದ್ದಾರೆ, ಸ್ಯಾಂಡಲ್ವುಡ್ ಇನ್ನೊಬ್ರು, ಅವರೆಲ್ಲ ದೇ ಡೂ ದಟ್. ನಮ್ದು ಅಂದ್ರೆ ವರ್ಕ್ ಜೊತೆಗೆ ಅಟ್ಲಾಂಟಾ ನಾಗೇಂದ್ರ ಸ್ವಲ್ಪ ಹಳೆ ಹುಲಿ, ಅವ್ರು ಹಳೆ ಅವರು ನನ್ನ ಒಳ್ಳೆ ಗೆಳೆಯ. ಅವರು ಒಂಥರ ನಮ್ಮ ಗುರುಗಳು, ಅವರು ಗೋವರ್ಧನ್ ನಮ್ಮ ಗುರುಗಳು. ಅವರೇ ನನಗೆ ಇದನ್ನು ಸ್ಟಾರ್ಟ್ ಮಾಡೋದಕ್ಕೆ ಹುರಿದುಂಬಿಸಿದ್ದು ಅವರೇ ಸರ್. ಇಲ್ಲ ಅಂದರೆ ನಾನು ಮಾಡ್ತಾ ಇಲ್ಲ ನೀನು ಮಾಡು, ಏನಾಗಲ್ಲ, ನಾವಿದ್ದೀವಿ ನಿನ್ನ ಜೊತೆ ಅಂತಾನೆ ಅವ್ರು ಮಾಡಿಸಿದ್ದು. ಸೊ ಅದರಿಂದ ನಾನು ಮಾಡ್ಕೊಂಡೋದು ಇಂಡಿಪೆಂಡೆಂಟಾಗಿ ಶುರು ಮಾಡಿದೆ. ಈ ಸಂಗೀತ ಕಾರ್ಯಕ್ರಮಗಳು ಮತ್ತು ಇದಕ್ಕೆ ಹೋಲಿಸಿದಾಗ ಯಾವ್ದು ಹೆಚ್ಚು ನಿಮಗೆ? ಒಂಥರ ನೀವು ಎರಡು ಕಣ್ಣು ಹೇಗೆ ಅಂದಂಗೆ ನಂಗೆ ಎರಡು ಇದು ಬರುತ್ತೆ ಸರ್. ನಾನು ಕೆಲವು ಸಲ ಕಾನ್ಸರ್ಟ್ ಮಾಡೋಕಂದ್ರೆ ಮೂವಿಲಿ ಕೆಲವು ರೀಲ್ಸ್ ಮಾಡ್ತಾ ಇರ್ತೀನಿ. ಎರಡು ಇರುತ್ತೆ ಸರ್ ನಂಗೆ. ಆ ಥರ ಇಲ್ಲ ಸರ್, ಎರಡು ಮಾಡ್ಬೇಕಂದ್ರೆ ನಮಗೆ ಸರ್ ಅಂದರೆ ನಮ್ಮ ಕನ್ನಡ ಕಲ್ಚರ್ನ ಅದನ್ನು ಪ್ರತಿಬಿಂಬಿಸ್ಬೇಕು, ಅದನ್ನು ತೋರಿಸ್ಬೇಕು ಅಂತ ನಂಗೆ ತುಂಬ ಆಸೆ ಅಷ್ಟೇ. ವಿದ್ಯಾಭೂಷಣ ಕಾರ್ಯಕ್ರಮನ ಹೆಚ್ಚು ಮಾಡಿದ್ರಿ ನೀವು. ವಿದ್ಯಾಭೂಷಣ ಅವರ ಗುರುಕುಲದ 50ನೇ ವರ್ಷದ ಆಚರಣೆಯನ್ನು ಕೂಡ ಕರೆಕ್ಟ್ ಅಲ್ಲೇ ಮಾಡಿದ್ರಿ, 14 ಕಾರ್ಯಕ್ರಮ ಮಾಡಿದ್ರಿ. ಅದು ವಾಸ್ ಆ್ಯಕ್ಚುಲಿ ನಾನು ಅದನ್ನ ಬ್ಲೆಸ್ಸಿಂಗ್ ಅಂತ ಅನ್ಕೊಳ್ತೀನಿ. ಅದು ನಿಜಾಲು ಆ ಕಾರ್ಯಕ್ರಮ ಯಾವ ಥರ ಇತ್ತಂದರೆ, ನಾವು ಅದನ್ನು ಸಿತಾರ್ ಸಿಂಫನಿ ಜೊತೆ ಸೇರಿ ಮಾಡಿದ್ವಿ. ವಿದ್ಯಾಭೂಷಣ ಕ್ಲಾಸಿಕಲ್ ಇದ್ದಾಗ ನಾವು ಸಿತಾರ್ ಜೊತೆ ಸೇರಿ ಅವರು ಗುರುಗಳು ಒಪ್ಕೊಂಡ್ರು ಈ ಹೊಸ ಪ್ರಯತ್ನ ಮಾಡೋಣ ಅಂತೇಳಿ. ಪ್ರತಿ ಸಲ ಹೋಗ್ಬೇಕಾದ್ರೆ ಒಂದೆರಡು ಶಾಸ್ತ್ರೀಯ ಸಂಗೀತ, ಒಂದೆರಡು ಮ್ಯೂಸಿಷಿಯನ್ಸ್ ಇರ್ತಾರೆ. ಇದಕ್ಕೆ ನಾವು 9 ಜನ ಮ್ಯೂಸಿಷಿಯನ್ಸು, 4 ಸಿತಾರು, 1 ಫ್ಲೂಟು, ರಿದಮ್ ಪ್ಯಾಡ್ ಎಲ್ಲ ಸೇರಿ ಜನಗಳಿಗೆ ಒಂದು ಕಾನ್ಸರ್ಟ್ ರೂಪದಲ್ಲಿ ಅದು ಬಂದಾಗ ಪ್ರೋಗ್ರಾಮ್ ಮಾಡ್ತಿದ್ರಿ. ಅದು 2.5 ಅವರ್ ಪ್ರೋಗ್ರಾಮ್. ಎಲ್ಲ ಕ್ಯಾಲಿಫೋರ್ನಿಯಲ್ಲಿ ಫಸ್ಟ್ 1 ಪ್ರೋಗ್ರಾಮ್ ಆಯಿತು, ಅದಾಗಿ ಸೆಕೆಂಡ್ ಡೇ ಇನ್ನೊಂದು, ಆಮೇಲೆ ಅವರೇ ಮುಂದಿನ ವಾರ ಇನ್ನೊಂದು ಕೇಳಿದ್ರು. ನಾವು 1 ತಿಂಗಳು ಅಂದ್ಕೊಂಡಿದ್ವಿ, 2 ತಿಂಗಳವರೆಗೂ ಹೋಯ್ತು ಪ್ರೋಗ್ರಾಮ್. ಎಲ್ಲ ಕಡೆ ಹೌಸ್ಫುಲ್, ಫೀಡ್ಬ್ಯಾಕ್ ವಾಸ್ ಫಿನಾಮಿನಲ್, ತುಂಬ ಚೆನ್ನಾಗಿ ಬಂತು. ಅದಕ್ಕೆ ಈ ವರ್ಷ ಇನ್ನೊಂದ್ಸಲ ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಬಟ್ ಇನ್ನೊಂದು ಸ್ಮಾಲ್ ಸ್ಕೇಲಲ್ಲಿ. ಬಟ್ ಅದು ಗುರುಗಳಿಗೆ ನಾವು ಕೊಡಬೇಕಾದ್ರೆ ರೆಸ್ಪೆಕ್ಟು. ಆಗ ಜನಗಳು ಕನ್ನಡದವರು ಎಲ್ಲರೂ ಬಂದು ನೋಡಿದ್ರು. ವಿದ್ಯಾಭೂಷಣ ನಾವು ಒಂದು ಸೀಮಿತ ಅಲ್ಲ, ಎಲ್ಲರೂ ಹರಿದಾಸರು ಅಂತಲ್ಲ, ಎಲ್ಲರೂ ಬಂದು ನೋಡಿದ್ರು. ಒಂದು 500, ಕೆಲವು ಕಡೆ 1000, 1200. ಇನ್ಫ್ಯಾಕ್ಟ್ ನೀವು ಸಿಯಾಟಲಲ್ಲಿ ಇಟ್ಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಥಿಯೇಟ್ರಲ್ಲಿ 14 ಜನ ಮ್ಯೂಸಿಷಿಯನ್ಸ್ ಜೊತೆ ಮಾಡಿದ್ರು ಗುರುಗಳು. ಅದು 5,000 ಆಡಿಟೋರಿಯಮಲ್ಲಿ 2,500 ಜನ ಕೂತಿದ್ರು. ಅದು ಕನ್ನಡ ಪ್ರೋಗ್ರಾಮ್ ನಡೆದೇ ಇರಲ್ಲ, ಆಗ ನಡೀತಾ. ಸೊ ಅದು ಗುರುಗಳ ಶಕ್ತಿ. ಅಂದರೆ ಕ್ಲಾಸಿಕಲ್ ಹರಿದಾಸ ಇದಕ್ಕೆ ಪ್ರೋಗ್ರಾಮ್ ಜನಗಳು ಇನ್ನೂ ಸ್ಪಂದಿಸ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಸೊ ನೀವು ಅವರ ದೊಡ್ಡ ಭಕ್ತರ ಹೇಗೆ? ಅವರ ಫ್ಯಾನ್ ಅವ್ರದ್ದು. ಆಗ ಮುಂಚೆ ಬಂದಾಗ ಗುರುಗಳು ಒಬ್ಬರೇ ಬರ್ತಾಯಿದ್ರು, ಅವ್ರ ಜೊತೆ ಮ್ಯೂಸಿಷಿಯನ್ಸ್ ಯಾರು ಆ ಊರಲ್ಲಿ ಹೇಳ್ತಾರೆ. ಆ ಗುರುಗಳು ಹೇಳ್ತಾರೆ ಸುಮ್ಮನೆ ಮಾತಲ್ಲಿ. ನಾನು ಎವ್ರಿ ಸಿಟಿಗೆ ಬಂದಾಗ ಮ್ಯೂಸಿಷಿಯನ್ಸ್ ನಾನು ಅವ್ರ ಜೊತೆ ಅಡ್ಜಸ್ಟ್ ಮಾಡ್ಕೋಬೇಕು. ಮ್ಯೂಸಿಷಿಯನ್ಸ್ ಆರ್ ನಾಟ್ ಅಡ್ಜಸ್ಟಿಂಗ್ ಟು ಮಿ. ಇವರು ನನಗೆ ಒಂದು ಗ್ರೂಪ್ ಬಂದುಬಿಟ್ರೆ ನಾನು ಹಾಡು ಹೇಳ್ತಾ ಇರ್ತೀನಿ, ಅವ್ರು ನಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಸಲ ಆಯಿತು. ಅದಕ್ಕೆ ಆವಾಗಿಂದ ಆಮೇಲೆ ಅವ್ರಿಗೊಂದು ನಾವು ಗೌರವ ಕೊಟ್ಟಂಗೆ ಅವ್ರ ಇದಕ್ಕೆ. ಸೊ ಈಗ ಅದು ಈ ಸಲ ಅದು ನೆಕ್ಸ್ಟ್ ಅದನ್ನೇ ಈ 2025 ಅದೊಂದು ಪ್ರೋಗ್ರಾಮ್ ಪ್ಲ್ಯಾನ್ ಮಾಡ್ತಾ ಇದ್ವಿ, ಮಾರ್ಚ್ ಏಪ್ರಿಲಲ್ಲಿ. ಆದರೆ ನೆಕ್ಸ್ಟ್ ಸೆಕೆಂಡ್ ರಿಲೀಸ್. ಸಿನಿಮಾ ರಿಲೇಟೆಡ್ ಮ್ಯೂಸಿಷಿಯನ್ ಪ್ರೋಗ್ರಾಮ್ ಮಾಡ್ತೀರಾ? ಸಿನಿಮಾ ರಿಲೇಟೆಡ್ ಮಾಡ್ತಾ ಇದ್ದೆ. ವಿಜಯ್ ಪ್ರಕಾಶ್ ಒಂದು ದೊಡ್ಡದಾಗಿ 2018 ಮಾಡಿದ್ದ 6 ಸಿಟೀಸಲ್ಲಿ. ಇಟ್ ವಾಸ್ ಎ ವೆರಿ ಬಿಗ್ ಒನ್. ಮಂಜುಳಾ ಗುರುರಾಜ್ ಆಯಿತು. ಅನೂಪ್ ಸಿಲ್ಲಿಂದು ಕ್ಯಾಲಿಫೋರ್ನಿಯಾ ಕನ್ನಡ ಸಂಘದ್ದು 50th ಆ್ಯನಿವರ್ಸರಿಗೆ ಆವಾಗ ಮಾಡಿದ್ದು. ರವಿಚಂದ್ರ ಮಂದಿರ ಅನೂಪ್ ಸಿಲ್ಲಿನ್ ಪ್ರೋಗ್ರಾಮ್ ಮಾಡಿದ್ದು. ಮ್ಯೂಸಿಕ್ ಮ್ಯಾನ್ಷನ್ ಅಂತ ಒಂದು ಗ್ರೂಪ್ ಇದೆ, ಸಂದೀಪ್ ವಸಿಷ್ಠ ಗ್ರೂಪು. ಅವ್ರದ್ದು ಇನ್ಸ್ಟ್ರೂಮೆಂಟಲ್ಲು ಅದರದ್ದು ಕೆಲವು ಪ್ರೋಗ್ರಾಮ್ ಎಲ್ಲ ಮಾಡ್ತಾಯಿದ್ವಿ. ಸೊ ಅದು ಚೆನ್ನಾಗಿ ಸ್ಪಾನ್ಸರ್. ಇದು ಬಿಟ್ಟು ಕನ್ನಡದ ಕಾರ್ಯಕ್ರಮವನ್ನು ಇನ್ನೇನು ಮಾಡ್ತೀರಿ ನಿಮ್ಮ ನಿಮ್ಮ ವಲಯದಲ್ಲಿ? ಅಮೆರಿಕದಲ್ಲಿ ನಾಟಕಗಳು ಜಾಸ್ತಿ. ನಾಟಕಗಳು ತುಂಬ ನೀವು ಪಾತ್ರ ಮಾಡ್ತೀರಾ? ಕೆಲವು ಪಾತ್ರಗಳು ಮಾಡ್ತೀವಿ ಇದಾಗಿ. ಮಕ್ಕಳೇನಾದ್ರು ಒಂದೆರಡು ನಾಟಕ ಮಾಡಿದ್ದೇನೆ, ಬಟ್ ಅದೇ ಕಡಿಮೆ. ಬಟ್ ಅಂದರೆ ಅವ್ರ ಕೈಲಿ ನಮ್ಗೆ ಮಾಡಿಸ್ಬೇಕು ಅಂತ ಸರ್. ಈಗ ಅವ್ರು ಮಾತಾಡೋದೆಲ್ಲ ಮಾಡಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ಸ್ಟೇಜ್ ಫೇರ್ ಇದೆಲ್ಲ. ಬಟ್ ಹಾಡೆಲ್ಲ ಹೇಳ್ತಾರೆ, ಸ್ಟೇಜಲ್ಲೆಲ್ಲ ಹಾಡು ಹೇಳೋದು. ಅದಕ್ಕೆ ಸರ್ ಅದೇ ನೀವು ಹೇಳ್ದಂಗೆ ಕನ್ನಡ ಸಂಘ ಅವಕಾಶ ಕೊಡ್ತಾ ಇರೋದೊಂದು ಎವ್ರಿ ಪ್ರೋಗ್ರಾಮಲ್ಲಿ. ನಿಮ್ಗೆ ಯುಗಾದಿ, ಸಂಕ್ರಾಂತಿ ಇದರಲ್ಲಿ ಮಕ್ಕಳು ಅವ್ರು ದೊಡ್ಡವರು ನಿಮ್ಮ ಟ್ಯಾಲೆಂಟನ್ನು ಪ್ರದರ್ಶನ ಮಾಡಿ ಅಂದ್ರೆ 1 ಅವರ್ 1.5 ಅವರ್ ಹಾಡು ಹೇಳ್ತಾರೆ. ಹಬ್ಬದ ಪ್ರದರ್ಶನಗಳು ಹೇಗೆ? ಸರ್ ಚೆನ್ನಾಗೇ ನಡೆಯುತ್ತೆ ಹಬ್ಬದ ಪ್ರದರ್ಶನ, ಇನ್ನೂ ಚೆನ್ನಾಗಿ. ಆ್ಯಕ್ಚುಲಿ ನಾನು ಈಗ ಮೊನ್ನೆ ನಮ್ಮ ಊರಲ್ಲಿ ಮಿಲ್ವಾಕಿ ಟೆಂಪಲಲ್ಲಿ ಹೊಸ ವರ್ಷಕ್ಕೆ 5,000 ಜನ ಟೆಂಪಲ್ಗೆ ಬಂದಿರೋದು ರೆಕಾರ್ಡ್. 5,000 6,000 ಜನ. ಮುಂಚೆ 3,500 4,000 ಜನ. ಕ್ರೌಡ್ ಜಾಸ್ತಿ. ಇಲ್ಲ 5,000 ಜನ ಇಲ್ಲಿ MG ರೋಡ್ ಪಬ್ಗೆ ಹೋಗ್ತಾರೆ.
ಜನವರಿ 1ಕ್ಕೆ 5,000 ಜನ ಹೇಳ್ತಾರೆ, ಇಟ್ಸ್ ಟೂ ಮಚ್. ಸೊ ಅಷ್ಟು ಜನ ಬಂದ್ಬಿಟ್ಟಿದ್ದಾರೆ. ದೀಪಾವಳಿಗೆ ತುಂಬಾ ಜನ ಬಂದ್ಬಿಟ್ಟಿದ್ರು, ಟ್ರಾಫಿಕ್. ಶಿವರಾತ್ರಿಗೆ ಶಿವರಾತ್ರಿಗೆ ತುಂಬಾ ಜನ. ಇವ್ನು ಶಿವರಾತ್ರಿ ಫುಲ್ ಇರ್ತಾನೆ ರಾತ್ರಿ, ಅವ್ನು ನೋಡ್ತಾನಲ್ಲ, ಹೇಳ್ತಾನೆ ಇವನು ತುಂಬಾ ಜನ ಕ್ಯೂ ನಿಂತಿದ್ರು ಅಂತ. ಹಾಗೆ